ಮಾಸ್ಕ್ ಮ್ಯಾನ್ನ ಮುಖವಾಡ ಕಳಚಿ ಬಿದ್ದಿದೆ. ಸತ್ಯದ ಅನಾವರಣ ಈಗ ಆಗ್ತಾ ಇದೆ. ರಾಜ್ಯದ ಜನ ಕಳೆದ ಹಲವು ವರ್ಷಗಳಿಂದ, ಅದರಲ್ಲೂ ಕಳೆದ ಕೆಲ ತಿಂಗಳುಗಳಿಂದ ಅಂತೂ ಕಂಟಿನ್ಯೂಸ್ ಆಗಿ ಇದೇ ಜಂಜಾಟದಲ್ಲಿದ್ರು, ಇದೇ ಗೊಂದಲದಲ್ಲಿದ್ರು. ಕೆಲವರು ಒಂದು ಸೈಡನ್ನ ತಗೊಂಡಿದ್ರು, ಇನ್ನು ಕೆಲವರು ಮತ್ತೊಂದು ಸೈಡ್. ಈ ನಡು ಭಾಗದಲ್ಲಿದ್ದವರದ್ದಂತೂ ಸಿಕ್ಕಾಪಟ್ಟೆ ಗೊಂದಲ. ಸತ್ಯ ಏನು ಅದರ ಅನಾವರಣ ಈಗ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚೆನ್ನಯ್ಯನನ್ನ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ಮಾಡಬೇಕಲ್ವಾ ಮಾಸ್ಕ್ ಮ್ಯಾನ್ನ? ಆತ ಯಾವ ರೀತಿ ಆರೋಪವನ್ನ ಮಾಡ್ದ, ಯಾಕೆ ಆರೋಪವನ್ನ ಮಾಡ್ದ, ಏನು ಸಾಕ್ಷಿ ಇದೆ, ಯಾರು ಆರೋಪವನ್ನ ಮಾಡೋದಕ್ಕೆ ಹೇಳಿದ್ರು, ಹೀಗೆ ಹೇಳು ಅಂತ ಹೇಳ್ಕೊಟ್ಟವ್ರು ಯಾರು, ಹೇಳ್ಕೊಟ್ಟವರು ಯಾವಾಗ ಸಂಪರ್ಕ ಮಾಡಿದ್ರು, ಹೇಗೆ ಸಂಪರ್ಕ ಮಾಡಿದ್ರು, ಎಲ್ಲದಕ್ಕೂ ಉತ್ತರ ಬೇಕಲ್ವಾ? ಇನ್ನೂ 4-5 ಜಾಗದಲ್ಲಿ ಅಗಿಯೋದು ಬಾಕಿ ಇದೆ ಅಂತ ಹೇಳಿದ್ದಂತಹ ವ್ಯಕ್ತಿ ಈತ. ಶವ ಹೂತಿಟ್ಟಿದ್ದೆ ಅಂತ ಹೇಳಿ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಬಂದವನೀತ. ಲಾಯರ್ಗಳ ಜೊತೆ ಒಂದಿಡೀ ಪ್ಲಾನ್ ಪ್ರಕಾರವಾಗಿ ಕಾರ್ಯರೂಪಕ್ಕೆ ಬಂದಂತಹ ವ್ಯಕ್ತಿ ಈತ. ಹಾಗಾಗಿ ಎಲ್ಲವನ್ನ ಕೂಡ ಬಯಲಿಗೆಳಿಬೇಕಲ್ವಾ? ಕೆಲಸ ಮಾಡಿದೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ರಾಜ್ಯದ ಜನರ ವಿಶ್ವಾಸ ಗಳಿಸೋದ್ರಲ್ಲಿ ಯಶಸ್ಸು ಕಂಡಿದೆ ಅಂತ ನೋಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತು ಅವರಿಗೆ ಈ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದಕ್ಕೆ ಅವ್ರು ಬಹಳ ಏನೋ ಇವರೊಬ್ಬರೇ ಧರ್ಮ ರಕ್ಷಕರು ಅಂತ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಅದು ಸತ್ಯಕ್ಕೆ ಭಾಳ ದೂರವಾಗಿರುವಂಥ ಮಾತು. ಮತ್ತು BJP ಅವರು ಅವರ ಒಂದು ಹೋರಾಟಕ್ಕೆ ಯಾವುದೇ ಒಂದು ಕಿಮ್ಮತ್ತಿಲ್ಲ, ಅದಕ್ಕೆ ಯಾವುದೇ ನೈತಿಕತೆ ಇಲ್ಲ, ಮತ್ತು ಅದಕ್ಕೆ ಯಾವುದೋ ಒಳ್ಳೆಯ ಉದ್ದೇಶ ಕೂಡ ಇಲ್ಲ. ಅದು ದುರುದ್ದೇಶದ ಕೂಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹೋರಾಟ. ಅದು ಮಾನ್ಯ ವಿಜೇಂದ್ರನೇ ಇರ್ಬೋದು, ಅಶೋಕ್ ಇರ್ಬೋದು, ಅಥವಾ ಅಲ್ಲೆಲ್ಲ ಬೇರೆ ಬೇರೆ ಶಾಸಕರು ಇದ್ದಾರಲ್ಲ, ಅವರೆಲ್ಲರದ್ದು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸ್ವಾರ್ಥಕ್ಕೋಸ್ಕರ. ಧರ್ಮಸ್ಥಳದ ಪರವಾಗೂ ಇಲ್ಲ, ಹಿಂದೂ ಧರ್ಮದ ಪರವಾಗೂ ಇಲ್ಲ, ರಾಜ್ಯದ ಜನರ ಪರವಾಗೂ ಇಲ್ಲ. ಸರ್, ಕರಾವಳಿ ರಾಜಕಾರಣ ವಿಚಾರದಿಂದ ಈ ರೀತಿ ಹಿಂದೂ ದೇವಸ್ಥಾನಗಳನ್ನ ಏನಾದರೂ ಟಾರ್ಗೆಟ್ ಮಾಡಲಾಗ್ತದೆ ನೋಡಿ. ನಮ್ಮಿಂದ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದಿಂದ ಒಳ್ಳೆಯ ತನಿಖೆ ಮಾಡುವ ಮುಖಾಂತರ ಇವತ್ತು ಜನರಿಗೆ ಸ್ಪಷ್ಟವಾದ ವಿಷಯಗಳು ತಿಳಿಸುವ ಮುಖಾಂತರ ಸತ್ಯಾಸತ್ಯತೆಗಳು ಏನು ಅಂತ ಗೊತ್ತಾಗುವ ಮುಖಾಂತರ ಏನೇ ಒಂದು ನಾನೇನು ಕಳಂಕ ಇದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆ ಥರ ಇದ್ದಿದ್ರೆ ಅದು ಕೂಡ ಜನರ ಮುಂದೆ ಗೊತ್ತಾಗ್ತದಲ್ಲ. ಏನೂ ಇಲ್ಲ ಅಂತಲೂ ಕೂಡ ಜನ ತೀರ್ಮಾನ ಈಗ ಬರ್ತಾರೆ. ಇದನ್ನು ನಾನು ಹೇಳಿದ್ರೆ, BJP ಅವರು ಹೇಳಿದ್ರೆ, ಇನ್ನೊಬ್ರು ಹೇಳಿದ್ರೆ ನಾವು ಜನ ನಂಬ್ತಾ ಇರಲಿಲ್ಲ. SIT ಮುಖಾಂತರ ತನಿಖೆ ಮುಖಾಂತರ ಗೊತ್ತಾದಾಗ ಆವಾಗ ಜನರಿಗೆ ಸ್ಪಷ್ಟವಾದ ಅಭಿಪ್ರಾಯ ಜನನೇ ಮಾಡ್ತಾರೆ. ಯಾರು ಹೇಳುವ ಮುಖಾಂತರ ಏನು ಹೇಳಿಕೆ ಮುಖಾಂತರ ಮಾಡುವಂಥದ್ದಲ್ಲ. ನೀವು ಷಡ್ಯಂತ್ರ ಅಂತ ಇದ್ದೀರಿ ಸರ್. BJP ಅವರು ಮಾಡ್ತಾ ಇದ್ದಾರೆ. BJP ಅವರ ಷಡ್ಯಂತ್ರ ಏನಂತ ಹೇಳಿದ್ರೆ ಇಂಥ ಧಾರ್ಮಿಕ ವಿಚಾರಗಳು ತೆಗೆದುಕೊಂಡು ಗೊಂದಲ ಸೃಷ್ಟಿ ಮಾಡಿ ಅವರ ಪೊಲಿಟಿಕಲ್ ಬೆನಿಫಿಟ್ಗೆ ಷಡ್ಯಂತ್ರ ಮಾಡೋದು BJPನೇ. ಮತ್ತು ಮೊದಲಿಂದನೂ ಅವ್ರು ಈ ಷಡ್ಯಂತ್ರಗಳು ಮಾಡ್ಕೊಂಡು ಬಂದಿದ್ದಾರೆ. ಪರೇಶ್ ಮೆಸ್ತಾ ಪ್ರಕರಣದಲ್ಲಿ ಅದು ರಾಜಕೀಯ ಷಡ್ಯಂತ್ರ, ಅದು BJP ಅವರು ಮಾಡಿದರು. ಅದು ಚುನಾವಣೆ ಆಗಿದ ತಕ್ಷಣ ಆ ವಿಷಯನ ಮರೆತರು. CBI ಎನ್ಕ್ವೈರಿ ಎಷ್ಟೋ ವರ್ಷ ತಗೊಳ್ತು, ನಂತರ ಏನೂ ಇಲ್ಲ ಅಂತ ಬಂತು. ಸೊ ಷಡ್ಯಂತ್ರ ಮಾಡೋದ್ರಲ್ಲಿ ಮತ್ತು ಸುಳ್ಳು ಪ್ರಚಾರ ಮಾಡೋದ್ರಲ್ಲಿ ಯಾವುದಾದ್ರೂ ಒಂದು ಪಕ್ಷ ನಂಬರ್ 1 ಇದ್ರೆ ಈ ದೇಶದಲ್ಲಿ ಅದು BJP ಮತ್ತು ಸಂಘ ಪರಿವಾರ. ನೀವು ಷಡ್ಯಂತ್ರ ಅಂತ ಇದ್ದಾರೆ, ಅವರು ಷಡ್ಯಂತ್ರ ಅಂತ ಇದ್ದಾರೆ. ನಮ್ದೇನು ಷಡ್ಯಂತ್ರ ಹೇಳಿ? ನಮ್ದೇನು ಷಡ್ಯಂತ್ರ ಹೇಳಿ? DK ಶಿವಕುಮಾರ್ ಅವರು ನಮ್ದೇನು ಷಡ್ಯಂತ್ರ? ಅಲ್ಲ, BJP ಅವರು ಹೇಳ್ತಾ ಇದ್ದಾರೆ ನಮ್ದೇನು ಷಡ್ಯಂತ್ರ? BJP ಯಾವ ವಿಚಾರದಲ್ಲಿ? ಧರ್ಮಸ್ಥಳ ವಿಚಾರದಲ್ಲಿ ಏನಾದ್ರು ಕ್ಲೈಮ್ಯಾಕ್ಸ್ ಇದೆಯಾ ತನಿಖೆಯಲ್ಲಿ? ತನಿಖೆ ಪೊಲೀಸರು ಮಾಡ್ತಾರೆ, ನಾವು ಮಾಡ್ತೀವ? ಪೊಲೀಸರು ಅವರ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.